ಎಲ್ಲರಿಗೂ ನಮಸ್ತೆ. ನಾನು ಆಲ್ವಿನ್ ಜೆರೋಮ್ ಡಿಸೋಜಾ ಪಾನಿ, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಮಾಜಿ ಅಧ್ಯಕ್ಷ ಹಾಗೂ ಪ್ರಸ್ತುತ ಜಿಲ್ಲಾ ಕಾಂಗ್ರೆಸ್ಸಿನ ಉಪಾಧ್ಯಕ್ಷನಾಗಿದ್ದೇನೆ. ಕೇರಳದಲ್ಲಿ ವಿಧಾನಸಭೆಯ ಕಾವಿರ್ತಾ ಉಂಟು. ಅದೇ ಸಂದರ್ಭದಲ್ಲಿ ಮಂಜೇಶ್ವರ ವಿಧಾನಸಭೆ ಜಿದ್ದಿಯ ಫೈಟು ನಡೀತಾ ಇದೆ. ಎಕೆ ಅಶ್ರಫ್ ರವರು ಕಳೆದ ವಿಧಾನಸಭಾ ಸಭೆಯಲ್ಲಿ 745 ಮತದ ಅಂತರದಿಂದ ವಿಜಯವನ್ನು ಸಾಧಿಸಿ ಜನರ ಏಳಿಗೆಗಾಗಿ ದುಡಿತಾ ಇದ್ದಾರೆ. ಅವರು ಮಾಡದ ಕೆಲಸ ಇಲ್ಲ. ಒಂದು ಗಾದೆ ಉಂಟು, ಆಡು ಮುಟ್ಟದ ಸೊಪ್ಪು ಇಲ್ಲ. ಇಡೀ ಸಮಾಜದ ಜನರಿಗೋಸ್ಕರ ಹಗಲಿರುಳು ದುಡಿದು ಸಮಾಜಕ್ಕೋಸ್ಕರ ಅವರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಈಗ ಚುನಾವಣೆ ಬರುವಾಗ ಬಿಜೆಪಿ ಅವರು ಹೇಗಾದರೂ ಮಾಡಿ ಎಕೆ ಅಶ್ರಫ್ ಅವರನ್ನು ಸೋಲಿಸಬೇಕು, ಸುಳ್ಳು ಆಶ್ವಾಸನೆಯನ್ನು ಕೊಟ್ಟು ಅವರನ್ನು ಸೋಲಿಸಬೇಕು ಎಂಬ ತಂತ್ರಗಾರಿಕೆಯನ್ನು ಹೂಡ್ತಾ ಇದ್ದಾರೆ. 2 ಅವಧಿಗಿಂತ ಮೊದಲು ಯುಟಿ ಖಾದರ್ನವರು ಉಳ್ಳಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಂತಾಗ ಇಂಥದೇ ಒಂದು ಹುನ್ನಾರ ನಡೆಯಿತು. ಅವರ ಮುಂದೆ 12 ಮಂದಿಯನ್ನು ಅಭ್ಯರ್ಥಿಗಳನ್ನು ಹಾಕಿ ಒಬ್ಬೊಬ್ಬರು 2 ಸಾವಿರ ಓಟನ್ನು ತೆಗೆದರೂ ಯುಟಿ ಖಾದರನ್ನು ಸೋಲಿಸಬಹುದು ಎಂಬ ಒಂದು ಊಹೆ ಬಿಜೆಪಿಗಳಲ್ಲಿತ್ತು. ಆದರೆ ಉಳ್ಳಾಲದ ಬುದ್ಧಿವಂತ ನಾಗರಿಕರು ಇದನ್ನು ಸುಳ್ಳು ಮಾಡಿಬಿಟ್ರು. ಬೆರಳಿಕೆಯಷ್ಟು ಮತವನ್ನು ಅವರಿಗೆ ಲಭಿಸಿದ್ದು. ಯುಟಿ ಖಾದರ್ ಬಹುಮತದಿಂದ, ಪ್ರಚಂಡ ಮತದಿಂದ ಆರಿಸಿ ಬಂದರು. ಅದರ ನಂತರ ಅವರು ಹಿಂದೆ ನೋಡಲೇ ಇಲ್ಲ. ಅವರ ಅಭಿವೃದ್ಧಿ ಈ ಕರ್ನಾಟಕಕ್ಕೆ A1 ಆಗಿದೆ. ಎಕೆ ಅಶ್ರಫ್ ಅವರನ್ನು ಈಗ ಸೋಲಿಸಬೇಕು ಎಂದು ಹೇಳಿ ಸ್ವತಂತ್ರ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದಾರೆ. ಅದು ಕ್ರಿಶ್ಚಿಯನ್ ಅಭ್ಯರ್ಥಿ. ಯಾಕೆಂದು ಹೇಳಿದರೆ ಕ್ರಿಶ್ಚಿಯನ್ನರ ಓಟು 8,000 ಚಿಲ್ಲರೆ ಓಟು ಇಲ್ಲಿ ಮಂಜೇಶ್ವರ ವಿಧಾನಸಭೆಯಲ್ಲಿ ಉಂಟು. ಒಂದು 700 ಮತವನ್ನು ತೆಗೆದರೆ ಖಂಡಿತ ಎಕೆ ಅಶ್ರಫ್ ರವರು ಸೋಲ್ತಾರೆ ಮತ್ತು ಅಲ್ಲಿ ಜೀನ್ ರವರು ಸೋಲ್ತಾರೆ, ಬಿಜೆಪಿ ಅವರು ಗೆಲ್ತಾರೆ. ಇದು ಅವರ ತಂತ್ರ. ಈ ತಂತ್ರ ನಮ್ಮ ಜನಸಾಮಾನ್ಯರಿಗೆ ಗೊತ್ತಾಗುವುದಿಲ್ಲ. ಬಿಜೆಪಿ ಅವರು ಈ ಕುತಂತ್ರದಲ್ಲಿ ಪರಿಣಿತರು. ಈ ಸಾರಿ ಒಂದು ಡಮ್ಮಿ ಅಭ್ಯರ್ಥಿ ಬಿಜೆಪಿಯಿಂದ ನಿಲ್ಲಿಸಲ್ಪಟ್ಟು ಬಿಜೆಪಿಯನ್ನು ಗೆಲ್ಲಿಸುವ ಹುನ್ನಾರದಿಂದ ಎಕೆ ಅಶ್ರಫ್ ರವರನ್ನು ಸೋಲಿಸುವ ಉದ್ದೇಶದಿಂದ ಇದೆಲ್ಲ ಮಾಡಿದೆ. ಆದರೆ ಸಮುದಾಯದ ಜನರು ಇದು ಮನವರಿಕೆ ಮಾಡಬೇಕು. ಯಾಕೆಂದು ಹೇಳಿದರೆ ಸಮಾಜವು ದಾರಿ ತಪ್ತಾ ಇದೆ, ಸಮುದಾಯ ದಾರಿ ತಪ್ಪಬಾರದು. ಇಂದು ಯಾರ ಒಂದು ಅಭ್ಯರ್ಥಿಯ ಒಂದು ಹುನ್ನಾರಗೋಸ್ಕರ, ಅವರ ಸ್ವಾರ್ಥಗೋಸ್ಕರ ನಮ್ಮ ಕ್ರಿಶ್ಚಿಯನ್ ಸಮುದಾಯ ಯಾವುದಕ್ಕೆ ಹಾಳಾಗಬಾರದು. ಆದುದರಿಂದ ನನ್ನ ಸಮುದಾಯದ ಜನರಲ್ಲಿ ನನ್ನ ಕಳಕಳಿಯ ವಿನಂತಿ, ನೀವು ಎಂ ಅಶ್ರಫ್ನವರಿಗೆ ಏನಿ ಚಿಹ್ನೆಗೆ ಮತವನ್ನು ಕೊಡಿ. ನಮ್ಮ ಸಮುದಾಯದವರು ಗೆಲ್ಲುವುದಾದರೆ ಖಂಡಿತ ಅವರಿಗೆ ಓಟ್ ಆಗಬಹುದಿತ್ತು. ಅವರಿಗೆ ಸಿಗುವುದು ಓಟು ಒಂದು 100-150 ಮತಗಳು ಸಿಗ್ಬೋದು. ಅದರಿಂದ ಅವರಿಗೆ ಸೋಲಿಸುವ ಶಕ್ತಿ ಇರಬಹುದು, ಬಿಟ್ಟರೆ ಗೆಲ್ಲಿಸುವ ಶಕ್ತಿ ಇಲ್ಲ. ನಾಳೆ ಎಂ ಅಶ್ರಫ್ ರವರು ಸೋತಾರೆ, ಖಂಡಿತ ಕ್ರಿಶ್ಚಿಯನ್ನರು ಸೋಲಿಸುವ ಒಂದು ಪಟ್ಟ ನಮಗೆ ಸಿಗ್ತದೆ. ಆದುದರಿಂದ ಕ್ರಿಶ್ಚಿಯನ್ ಮತದಾರ ಬಾಂಧವರೇ, ನೀವು ಎಚ್ಚೆತ್ತುಕೊಳ್ಳಿ. ನೀವು ಎಂ ಅಶ್ರಫ್ನವರ ಏಣಿ ಚಿಹ್ನೆಗೆ ಓಟಿರಿ, ಎಕೆ ಅಶ್ರಫ್ ರವರನ್ನು ಗೆಲ್ಲಿಸಿ. ಅದನ್ನು ಬಿಟ್ಟು ನೀವು ಸ್ವತಂತ್ರ ಅಭ್ಯರ್ಥಿಗೆ ಮತ ಇಟ್ಟಲ್ಲಿ ಬಿಜೆಪಿಯವರು ವಿನ್ ಆಗ್ತಾರೆ. ನಾಳೆ ಬಿಜೆಪಿಯವರು ನಿಮ್ಮ ಕೆಲಸಕ್ಕೆ ಸಿಗುವುದಿಲ್ಲ. ನೀವು ಡೈರೆಕ್ಟಾಗಿ ಎಂ ಅಶ್ರಫ್ಗೆ ಏಣಿ ಚಿಹ್ನೆಗೆ ಓಟಿಟ್ಟು ಅವರನ್ನು ಗೆಲ್ಲಿಸಿ. ಖಂಡಿತ ನೀವು ಗೆಲ್ಲಿಸ್ತೀರಿ ಎಂದು ಹೇಳಿ ನನಗೆ ಭರವಸೆ ಉಂಟು. ನಿಮಗೆಲ್ಲರಿಗೂ ಕೃತಜ್ಞತೆಗಳು.